ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ 1.22 ಲಕ್ಷ ಜನ ಪರಿಶಿಷ್ಟ ಜಾತಿಯವರು ಬರುತ್ತಾರೆ. ಅದರಲ್ಲಿ 4 ರಿಂದ 5 ಲಕ್ಷ ಮನೆಯ ಅವಶ್ಯಕತೆ ಇರುವವರು ಇದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖಾ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದರು. ಅವರು ಕುಂದಾಪುರದ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. 5 ಲಕ್ಷ ರೂಪಾಯಿಯಲ್ಲಿ ಮನೆ ಕಟ್ಟಲು ಸಾಧ್ಯವಿಲ್ಲ, ಆದರೆ ಇರುವುದರಲ್ಲಿ ಉತ್ತಮವಾಗಿ ಮನೆ ಕಟ್ಟಲು ಸಾಧ್ಯ. ಮನೆಗೆ ಅಗತ್ಯವಿರುವ ವಿದ್ಯುತ್, ನೀರು, ಶೌಚಾಲಯ ಜೊತೆಗೆ ಕುಳಿತಿರುವ ಭೂಮಿಯ ಹಕ್ಕು ನೀಡಲು ಯೋಜನೆ ರೂಪಿಸಲಾಗಿದೆ. ಮುಂದುವರಿದ ಭಾಗವಾಗಿ ಸೋಮವಾರ ಸಭೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಪೌರ ಕಾರ್ಮಿಕರಾಗಿ ದುಡಿಯುತ್ತಿರುವ ಅನೇಕ ಕಾರ್ಮಿಕರಿಗೆ ಮನೆ ಇಲ್ಲ. ಹಾಗಾಗಿ ಪ್ರತಿ ಪುರಸಭೆ, ಪಟ್ಟಣ ಪಂಚಾಯತ್, ನಗರಸಭೆಯಲ್ಲಿ ದುಡಿಯುತ್ತಿರುವ ಪೌರ ಕಾರ್ಮಿಕರ ಮಾಹಿತಿಯನ್ನ ಕೇಳಿದ್ದೇವೆ ಎಂದು ಹೇಳಿದರು. ಹೊಸ ತಾಲೂಕು ರಚನೆಯಾದಲ್ಲಿ 25 ಇಲಾಖೆಗಳು ಅದರ ಅಡಿಯಲ್ಲಿ ಬರಬೇಕು. ಕೆಲವು ಕಡೆ ಸಾಫ್ಟ್ವೇರ್ನಲ್ಲಿ ಹೊಸ ತಾಲೂಕು ವಿಂಗಡಣೆಯಾಗಿಲ್ಲ, ವಿಳಂಬವಾಗಬಾರದು. ಆದರೆ ಅದನ್ನು ಸರಿಪಡಿಸಿಕೊಂಡು ಹೊಸ ಬದಲಾವಣೆಯೊಂದಿಗೆ ಶೀಘ್ರದಲ್ಲೇ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಪಂಗಡದ ಅಭಿವೃದ್ಧಿಗೋಸ್ಕರ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯನ್ನು ನಿರ್ಮಿಸಲಾಗಿದೆ. ಇಲ್ಲಿವರೆಗೆ ಅದು ಜನಪರವಾದ ಕೆಲಸಗಳನ್ನು ಮಾಡಿಕೊಳ್ತಾ ಬಂದಿದೆ. ಈಗ ನನಗೆ ಕೊಟ್ಟಿರೋದ್ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿ ಸುಮಾರು 1,27,00,000 ಜನ ಇರುವಂಥ ಪರಿಶಿಷ್ಟ ಜಾತಿ ಮಾತ್ರ ನನಗೆ ಸೀಮಿತಗೊಳಿಸಿ ಖಾತೆಯನ್ನು ಕೊಟ್ಟಿರುತ್ತಾರೆ. ಯಾಕಂದರೆ ಪರಿಶಿಷ್ಟ ಪಂಗಡಕ್ಕೆ ಪ್ರತ್ಯೇಕ ಖಾತೆ ಆಗಿದೆ, ಗ್ರಾಮದವರು ಆಗಿದ್ದಾರೆ. ಈ ಪೈಕಿ ಸುಮಾರು 25 ಲಕ್ಷ ಕುಟುಂಬಗಳು ಇರ್ಬೋದು ಅಂತ ನನ್ನ ಅಂದಾಜು. ಈಗಿನ ಸರ್ವೆ ಪ್ರಕಾರ ಸುಮಾರು 4 ರಿಂದ 5 ಲಕ್ಷ ಮನೆಗಳ ಅವಶ್ಯಕತೆಗಳಿದೆ ಮತ್ತು ಅವರಿಗೆ ಹಕ್ಕುಪತ್ರಗಳ ಅವಶ್ಯಕತೆಗಳಿದೆ, ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆಗಳಿದೆ, ಟಾಯ್ಲೆಟಿನ ಅವಶ್ಯಕತೆಗಳಿದೆ ಮತ್ತು ವಿದ್ಯುತ್ತಿನ ಅವಕಾಶಗಳಿದೆ ಮನೆಗೆ. ಇದೆಲ್ಲವೂ ಕೂಡ ಒಟ್ಟು ನಮಗಿರುವ ಹೆದರಬೇಕು. ನಾವು ನಮ್ಮ ಇಲಾಖೆಯಲ್ಲಿರುವಂಥ ಬಹುದೊಡ್ಡ ಮೊತ್ತವನ್ನು ಅನಗತ್ಯ ಅಲ್ಲದೇ ಇದ್ದರೂ ಕೂಡ ತುರ್ತು ಅಲ್ಲದೇ ಇರುವಂಥ ಕೆಲವು ಕೆಲಸಗಳು ಉಪಯೋಗಿಸ್ತೀವಿ. ಈಗ ತುರ್ತು ಅಂತೇಳಿ ಏನಿಲ್ಲ, ಉದಾಹರಣೆಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಉಪಯೋಗಿಸ್ತೇವೆ. ನಿನ್ನೆ ನಾನು ಅದನ್ನೆಲ್ಲವನ್ನು 1 ವರ್ಷದ ಮಟ್ಟಿಗೆ ಕಡಿತಗೊಳಿಸಿ ಮೊದಲು ಪರಿಶಿಷ್ಟ ಜಾತಿ ನಮ್ಮ ಇಲಾಖೆಯಲ್ಲಿ ಬರುವಂಥ ಎಲ್ಲ ಕುಟುಂಬಗಳಿಗೆ ಒಂದು ಒಳ್ಳೆ ಮನೆ ಆಗಬೇಕು. 5 ಲಕ್ಷದಿಂದ ಪೂರ್ಣ ಮನೆ ಆಗುತ್ತೆ ಅಂತಲ್ಲ, ಇದರೊಳಗೆ ಮಾಡ್ಬೋದು ಅಂತೇಳಿ 5 ಲಕ್ಷದಲ್ಲಿ ಒಂದು ಒಳ್ಳೆ ಮನೆ ಆಗಬೇಕು ಮತ್ತು ಅವರ ಮನೆಗೆ ವಿದ್ಯುತ್ ಆಗಬೇಕು, ಅವರಿಗೆ ಕುಡಿನೀರು ಸೌಲಭ್ಯ ಸಿಗಬೇಕು, ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆಗಳಾಗಬೇಕು, ಇನ್ನಿತರ ಅವ್ರ ಮನೆಗೆ ಒಂದು ಶೌಚಾಲಯ ಮತ್ತು ಅವ್ರು ನಿಂತ ನೆಲಕ್ಕೆ, ಅವ್ರು ಕುಳಿತುಕೊಂಡಿರುವಂಥ ನೆಲಕ್ಕೆ ಹಕ್ಕುಪತ್ರ ಸಿಗಬೇಕು ಅಂತೇಳಿ ಕೆಲವು ನಿಯಮಗಳನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾನು ಬಂದಿದ್ದೆ. ಅದರ ಮುಂದುವರಿದ ಭಾಗವಾಗಿ ಬರುವ ಸೋಮವಾರ ಮತ್ತೆ ಪುನಃ ನಮ್ಮ ಕಮಿಟಿಯ ಮೀಟಿಂಗನ್ನು ಕರೆದಿದ್ದೆ. ಇಲ್ಲಿ ಚರ್ಚೆ ಇರೋದು ಏನಂತೇಳಿದ್ರೆ, ಈ ಹಿಂದೆ ಪರಿಶಿಷ್ಟ ಜಾತಿಯಾಗಿದ್ದುಕೊಂಡು ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡು ಕೆಲವರಿಗೆ ಕಾಯಂ ಆಗಿಲ್ಲ, ಕೆಲವರಿಗೆ ಸ್ಕೂಲ ಸಿಕ್ಕಿಲ್ಲ, ಕೆಲವು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ, ಕೆಲವರಿಗೆ ಮನೆ ಇಲ್ಲ ಅನ್ನುವಂಥದ್ದು. ನಿನ್ನೆಷ್ಟೇ ನನ್ನ ಮತಪೇಟಿಯೊಳಗೆ ನಿನ್ನೆಷ್ಟೇ ನಾನು ಪ್ರಾರಂಭ ಮಾಡಿದ್ದೀನಿ. ಪ್ರತಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತಿಗಳಲ್ಲಿರುವಂಥ ವಸತಿ ರಹಿತರ ಮತ್ತು ನಿವೇಶನ ರಹಿತರ ಸರ್ವೆಯನ್ನು ತಗೊಳ್ತಾ ಇದ್ದಾರೆ. ಇನ್ನೊಂದು ಬರುವ ಸೋಮವಾರದೊಳಗೆ ನಮಗೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಸಿಗುತ್ತೆ.